ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಬನ್ನಿ, ಇವತ್ತು ನಡೆದಂತಹ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಇದರ ಒಂದು ಕೀ ಆನ್ಸರ್ಗಳನ್ನು ನಾವು ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದು ಯಾವಾಗ ಜಾರಿಗೆ ಬಂದಿತ್ತು ಎನ್ನುವುದನ್ನು ಬರೆಯಿರಿ. ಸರಿಯಾದ ಉತ್ತರ 26ನೇ ಜನವರಿ 1950. ಆಪ್ಷನ್ ಬಿ ರೈಟ್ ಆನ್ಸರ್. NOTA ಅನ್ನು ವಿಸ್ತರಿಸಿ ಅಂತ ಇದೆ. ಆಪ್ಷನ್ ಎ ನನ್ ಆಫ್ ದಿ ಎಬವ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಅಖಿಲ ಭಾರತ ಸೇವೆಗಳಿಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಭಾರತೀಯ ಆಡಳಿತ ಸೇವೆಗಳು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿದ್ದರೆ ಆಪ್ಷನ್ ಬಿ ಇದೆ ಅಲ್ವಾ, ಎಲ್ಲಿ ABCD ಅದರಲ್ಲಿ ಬಿ ಸರಿಯಾದ ಉತ್ತರ. ಒಂದು ಮಾತ್ರ ಅಂತ. ಮನಸ್ಥಿತಿಯನ್ನು ಅಳವಡಿಸಿದ ಇಸವಿ ಯಾವುದು ಅಂತ, ಮನುಸ್ಮೃತಿನ ಇದು ಆಯಿತಾ ಇರಬೇಕು ಆಯಿತಾ. ಕ್ವಶನ್ ನಂಬರ್ 4, ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ರಿಸ್ತಪೂರ್ವ 185 ಆಯಿತಾ. ಏನ್ರಿ ಇದು, ಪೆರಿಸ್ಕೋಟ್ ಮತ್ತು ಗ್ಲಾಸ್ ನಾಟ್ಸ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದವರು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ಬಂದು ಮಿಖಾಯಿಲ್ ಗೋರ್ಬಚೇವ್ ಅಂತ ಇದಲ್ವ, ಆಪ್ಷನ್ ಬಿ ಅದು ಸರಿಯಾದ ಉತ್ತರ ಆಗಿರುತ್ತೆ. ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿ. ಸ್ವಲ್ಪ ಕಾಣಲ್ಲ ಕಣ್ರಪ್ಪ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಡ್ಯಾಶ್ ಅನ್ನು ದ್ವಿ ಸರ್ಕಾರಿ ವ್ಯವಸ್ಥೆ ಎನ್ನುತ್ತೇವೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಡಯಾರ್ಕಿ ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7, ರೈತರ ಮೂಲ ಕಸುಬು ಆಗಿದೆ ಅಂತ ಇದೆ. ಅದು ಕೃಷಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು ಆಗಿದೆ. ಕ್ವಶನ್ ನಂಬರು 8, ಸ್ವೀಡನ್ನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಯಾವುದು ಅಂತ ಇದೆ. ಅದು ಓಂಬೋಡಸ್ಮನ್ ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9, ಡ್ಯಾಶ್ ವಿಷಯವು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತದೆ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಎಜುಕೇಷನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಶಿಕ್ಷಣ ಅಂತ ಇದಲ್ವ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ರಾಜ್ಯದ ಮೊಟ್ಟ ಮೊದಲ ಸಾಮರ್ಥ್ಯ ಮತ್ತು ಬಲವನ್ನು ಡ್ಯಾಶ್ ಎನ್ನುತ್ತೇವೆ ಅಂತ ಇದೆ. 10ನೆಯ ಪ್ರಶ್ನೆಗೆ ಅದನ್ನು ನಾವು ರಾಷ್ಟ್ರೀಯ ಶಕ್ತಿ ಅಂತ ನಾವು ಕರೆಯುತ್ತೇವೆ. ಈಗ ನಾವು ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ಇದ್ದೀವಿ ವಿದ್ಯಾರ್ಥಿಗಳೇ. ಎಲ್ಲರಿಗೂ ಕೂಡ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಪಕ್ಷಾಂತರ ವಿರುದ್ಧ ಕಾಯ್ದೆ, ನನಗೆ ಸ್ವಲ್ಪ ಆಯಿತಾ ಸೈಟ್ ಪ್ರಾಬ್ಲಮ್ ಇದೆ, ಹಾಗಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪಕ್ಷಾಂತರ ನಿಷೇಧ ಕಾಯ್ದೆ ರಾಜೀವ್ ಗಾಂಧಿ. ಸತಿ ಪದ್ಧತಿ ನಿಷೇಧ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ರಾಜಾರಾಮ್ ಮೋಹನ್ ರಾಯ್. WDO ಏನಿದು ಯಾವುದಿದು, ಕ್ವಶನ್ ನಂಬರ್ ಸಿ. ಅದಕ್ಕೆ ಸರಿಯಾದ ಉತ್ತರ ಬಂದು ವಿಶ್ವ ವ್ಯಾಪಾರಿ ಸಂಘಟನೆ ಅಂತ. WTO ಅಲ್ವಾ, WTO ಹೌದ್ರಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ. ಅಯ್ಯೋ ದೇವರೇ. ಸಾರ್ಕ್ನ ಶಿಲ್ಪಿ. ಕ್ವಶನ್ ನಂಬರ್ 4, ಇದಕ್ಕೆ ಸರಿಯಾದ ಉತ್ತರ ಬಂದು ಜಿಯೋ ಉರ್ ರೆಹಮಾನ್ ಅಂತ. ಬಂಗ್ ಬಂದು ಇದಕ್ಕೆ ಸರಿಯಾದ ಉತ್ತರ ಬಂದು ಶೇಖ್ ಮುಜಿಬುರ್ ರೆಹಮಾನ್ ಅಂತ. ಬನ್ನಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಆರ್ಥಿಕ ತಾರತಮ್ಯ ಎಂದರೇನು ಅಂತ ಇದೆ, ಭಾಳ ಈಸಿಯಾಗಿ ಬರೀಬೋದು. ಪಶ್ಚಿಮ ಘಟ್ಟ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು? ಅಂತಾರಾಷ್ಟ್ರೀಯ ಸಂಬಂಧಗಳು ಇದರ ಅರ್ಥವೇನು ಅಂತ ಇದೆ. ಭಾರತದ ಸಂವಿಧಾನ ಮತ್ತು ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತದೆ. ಬಾಂಗ್ಲಾದೇಶ ಎಂದು ಉದಯಿಸಿತು. ಕೆಲವೊಂದು ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಈ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಪ್ರತ್ಯಕ್ಷ ಚುನಾವಣೆ ಎಂದರೇನು, ಉದಾಹರಣೆಯನ್ನು ಕೊಡಿ. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಅದರ ಸೇವೆಗಳನ್ನು ತಿಳಿಸಿ ಅಂತ ಇದೆ. 19ನೇ ಪ್ರಶ್ನೆ, ಜಿಲ್ಲಾಧಿಕಾರಿ 2 ಕಾರ್ಯಗಳನ್ನು ಬರೆಯಿರಿ ಅಂತ ಇದೆ. ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು ಅಂತ. ಕರ್ನಾಟಕದಲ್ಲಿ ಯಾವ ಮುಖ್ಯಮಂತ್ರಿ ಮತ್ತು ಯಾವಾಗ ಲೋಕಾಯುಕ್ತ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತಂದರು? ಹೊರಗುತ್ತಿಗೆ ಎಂದರೇನು ಅಂತ ಇದೆ. 23ನೇ ಪ್ರಶ್ನೆ, ಯಾವ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆಯಾಗಿವೆ ಅಂತ. NSGಗೆ ಸೇರಿದ ಯಾವುದಾದ್ರೂ 2 ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಇದೆ. ವಿದ್ಯಾರ್ಥಿಗಳೇ, ಅಪ್ಲೋಡ್ ಮಾಡುತ್ತಿರುವಂಥದ್ದು ಇಷ್ಟಕ್ಕೆ. ಎಲ್ಲರ ಬಳಿನಲ್ಲೂ ಕ್ವಶನ್ ಪೇಪರ್ ಇರಲ್ಲ. ಕೆಲವೊಬ್ಬರು ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು ಡೈರೆಕ್ಟಾಗಿ ಆ್ಯನ್ಯುವಲ್ ಎಕ್ಸಾಮ್ ಬರೀತಾರೆ. ಅವರಿಗೆ ಹೆಲ್ಪ್ ಆಗಲಿ ಅಂತ ದೃಷ್ಟಿಕೋನದಿಂದ ಸಂಪೂರ್ಣವಾದ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಹೌದಲ್ವಾ? ನೀವೇನೋ ನಿಮ್ಮ ಹತ್ರ ಎಕ್ಸಾಮ್ ಬರೆದು ಬಂದ್ರಿ, ಫ್ರೆಷರ್ಸು, ನಿಮ್ಮ ಹತ್ರ ಕ್ವಶನ್ ಪೇಪರ್ ಇರುತ್ತೆ. ಆದರೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು ಆ್ಯನ್ಯುವಲ್ ಎಕ್ಸಾಮ್ ಬರೀಬೇಕಲ್ವಾ, ಅವರಿಗಾಗಿ ಈ ಮುಂದಿನ ಭಾಗವನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟು ಜೊತೆಗೆ ಕೀ ಆನ್ಸರನ್ನು ಕಳಿಸಿಕೊಟ್ಟಂತಹ ನಮ್ಮ ಸಬ್ಸ್ಕ್ರೈಬರ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ತಾವುಗಳು ಕೂಡ ತಮ್ಮ ಬಳಿ ಇರುವಂತಹ ಬೇಸಿಕ್ ಮ್ಯಾಥ್ಸಿನ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಬೇರೆ ಸಬ್ಜೆಕ್ಟು ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು.